Eldrigu Namaskara. Welcome to our PS Studies YouTube channel. In this video, we will discuss the grammar topic reported speech. ಈ ಒಂದು ವಿಡಿಯೋದಲ್ಲಿ ನಾವು ವ್ಯಾಕರಣ ಭಾಗ ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆಯಲ್ಲ ಅದರ ಬಗ್ಗೆ ಚರ್ಚಿಸೋಣ. ಆಸ್ ಯು ಆಲ್ ನೋ, ರಿಪೋರ್ಟೆಡ್ ಸ್ಪೀಚ್ ಈಸ್ ಗಿವನ್ as question number 34 for 5 marks, and reported speech is actually very easy provided you know the rules correctly. ಈ ರಿಪೋರ್ಟೆಡ್ ಸ್ಪೀಚ್ ಅನ್ನೋ ವ್ಯಾಕರಣದ ಭಾಗದಲ್ಲಿ ನಾವು 5 ಅಂಕಗಳನ್ನ ಗಳಿಸೋದು ಬಹಳ ಸುಲಭ. ಅಂಶ ನೀವು ನೋಟ್ ಮಾಡಬೇಕಾಗಿರೋದು ಏನಂದರೆ, ನೋಡ್ಕೋಬೇಕಾಗಿರೋದು ಇದರ ನಿಯಮಗಳು. ಕೆಲವು ನಿಯಮಗಳಿವೆ, ಅದೊಂದು ನಿಮಗೆ ಗೊತ್ತಾಗ್ಬಿಟ್ರೆ ಇದನ್ನು ಸಾಲ್ವ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಲೆಟ್ ಅಸ್ ನೋ ದ ರೂಲ್ಸ್ ಆಫ್ ರಿಪೋರ್ಟೆಡ್ ಸ್ಪೀಚ್ ಫಸ್ಟ್. ಬಿಫೋರ್ ನೋಯಿಂಗ್ ದ ರೂಲ್ಸ್, ನಿಮಗೆ ಯು ಶುಡ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಡೈರೆಕ್ಟ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್. ಸೊ ವಾಟ್ ಈಸ್ ಡೈರೆಕ್ಟ್ ಸ್ಪೀಚ್? ವೆನ್ there is a conversation, ಒಂದು ಸಂಭಾಷಣೆ ಇರುತ್ತೆ, ಆ್ಯಂಡ್ ಇಬ್ಬರ ಮಧ್ಯ ಆಗುವಂತಹ ಸಂಭಾಷಣೆನ ಡೈರೆಕ್ಟ್ ಸ್ಪೀಚ್ ಅಂತ ಕರೀತಾರೆ. ವಾಟ್ ಈಸ್ ರಿಪೋರ್ಟೆಡ್ ಸ್ಪೀಚ್? ಇಂಡೈರೆಕ್ಟ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಲ್ಲ, ರಿಪೋರ್ಟ್ ಅಂದರೆ ಏನು? ವರದಿ ಅಂತ ಅರ್ಥ. ಸೊ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಒಂದು ಇಬ್ಬರ ಸಂಭಾಷಣೆಯನ್ನು ಮೂರನೇ ವ್ಯಕ್ತಿ ಕೇಳಿಸ್ಕೊಂಡು ಅವರು ವರದಿ ನೀಡ್ತಾರೆ. ಆತ ಈ ರೀತಿ ಕೇಳಿದ, ಇವರು ಈ ರೀತಿ ಉತ್ತರಿಸಿದರು, ಅವರು ಆ ರೀತಿ ಪ್ರಶ್ನೆ ಮಾಡಿದ್ರು, ಹಾಗಾಗಿ ಇವರು ಈ ರೀತಿ ಹೇಳಿದರು ಅನ್ನೋದನ್ನು ಮೂರನೇ ವ್ಯಕ್ತಿ ತಿಳಿಸ್ಕೊಡ್ತಾರಲ್ಲ, ಅದನ್ನು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ನಿಮಗೆ ಸೆಕೆಂಡ್ PUC ಇರೋದು ರಿಪೋರ್ಟೆಡ್ ಸ್ಪೀಚ್ ಇನ್ ಕೋರ್ಟ್ ಫಾರ್ಮ್. ಆಲ್ ರೈಟ್. ಸೊ ಹಾಗಾಗಿ ದ ವೆರಿ ಫಸ್ಟ್ ರೂಲ್ ನೀವು ತಿಳ್ಕೊಬೇಕಾಗಿರೋದು, ಕ್ವೆಶ್ಚನ್ ಪೇಪರಲ್ಲಿ ಯು ವಿಲ್ ಹ್ಯಾವ್ ದ ರಿಪೋರ್ಟೆಡ್ ಸ್ಪೀಚ್ ಆಸ್ ಅ ಕಾನ್ವರ್ಸೇಷನ್. ಅಂದರೆ ಒಂದು ಸಂಭಾಷಣೆ ರೂಪದಲ್ಲಿ ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಕೊಟ್ಟಿರ್ತಾರೆ. 5 sentences, probably 4 to 5 sentences, 5 sentences. Okay, and when you convert direct to reported speech, when you convert one sentence, you get 1 mark. ಹಾಗಾಗಿ ಒಂದು ವಾಕ್ಯವನ್ನು ನೀವು ಕನ್ವರ್ಟ್ ಮಾಡಿದಾಗ ಅದು ನಿಮಗೆ 1 ಅಂಕ ಸಿಗುತ್ತೆ. ಸೊ ಇದರಲ್ಲಿ 5ಕ್ಕೆ 5 ಅಂಕಗಳನ್ನ ಪಡೆಯೋದು ಬಹಳ ಸುಲಭ. ಒಂಚೂರು ನಿಯಮಗಳನ್ನ ತಿಳ್ಕೊಂಡ್ಬಿಡಿ. ಈಗ ದ ವೆರಿ ಫಸ್ಟ್ ರೂಲ್ ಇಸ್ ಯು ಹ್ಯಾವ್ ಟು ರೈಟ್ ದ ಆನ್ಸರ್ ಇನ್ ಪ್ಯಾರಾಗ್ರಾಫ್ ಫಾರ್ಮ್. ನಿಮಗೆ ಸಂಭಾಷಣೆ ರೀತಿ ಲೈನ್ ಬೈ ಲೈನ್ ಕೊಟ್ಟಿರ್ತಾರೆ, ನೀವು ಆನ್ಸರ್ ಬರಿಬೇಕಿದ್ರೆ ರೈಟ್ ಇಟ್ ಆಸ್ ಆನ್ಸರ್ ನಂಬರ್ 34 ಆ್ಯಂಡ್ ಪ್ಯಾರಾಗ್ರಾಫ್ ಫಾರ್ಮಲ್ಲಿ ಬರಿಬೇಕಾಗುತ್ತೆ. The second rule, it is better you note down the rules as and when I mention about it. ನೀವು ಒಂದು ಟಿಪ್ಪಣಿ ರೀತಿನಲ್ಲಿ ಬರ್ಕೊಳ್ಳಿ, ಆಗ ನಿಮಗೆ ಸುಲಭ ಆಗುತ್ತೆ. The second rule is no punctuation has to be used except a full stop. ಒಂದು ಫುಲ್ ಸ್ಟಾಪ್ ಮಾತ್ರ ಬಳಸಬೇಕೇ ವಿನಃ ಬೇರೆ ಯಾವುದೇ ರೀತಿ ಚಿಹ್ನೆಗಳನ್ನು ನಿಮ್ಮ ಉತ್ತರದಲ್ಲಿ ಬಳಸೋ ಹಾಗಿಲ್ಲ. ಮೂರನೇ ನಿಯಮ ಬಂದು ಪ್ರೆಸೆಂಟ್ ಟೆನ್ಸ್. ವೆನ್ ದ ವರ್ಬ್ ಇಸ್ ಇನ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸಲ್ಲಿರೋ ಕ್ರಿಯಾಪದಗಳನ್ನೆಲ್ಲ ಸಹಾಯಕ ಕ್ರಿಯಾಪದ ಆಗಿರ್ಬೋದು, ಮುಖ್ಯ ಕ್ರಿಯಾಪದ ಆಗಿರಬಹುದು, ಅದನ್ನೆಲ್ಲ ನೀವು ಪಾಸ್ಟ್ ಟೆನ್ಸಿಗೆ ಕನ್ವರ್ಟ್ ಮಾಡಿರ್ತೀರ. ದೆರ್ ಈಸ್ ಅ ರೀಸನ್ ಬಿಹೈಂಡ್ ಇಟ್. ಯಾಕೆ? ಇಬ್ಬರು ಸಂಭಾಷಣೆ ಮಾಡೋದು ಯಾವಾಗಲೂ ಒಂದು ಪ್ರತ್ಯೇಕ ಸನ್ನಿವೇಶದಲ್ಲಿ, ಯಾವಾಗಲೂ ಒಂದು ಸಮಯದಲ್ಲಿ ಇರುತ್ತೆ. ಅದನ್ನು ಮೂರನೇ ವ್ಯಕ್ತಿ ಕೇಳಿಸ್ಕೊಂಡು ಅದನ್ನು ಅವರು ಬೇರೆಯವರಿಗೆ ಹೇಳೋದು ಬೇರೆ ಯಾವುದೋ ದಿನ ಅಥವಾ ತಿಂಗಳು ಅಥವಾ ವರ್ಷ ಮತ್ತು ಯಾವುದೋ ಸಮಯದಲ್ಲಿ ಇರಬಹುದು. ಹಾಗಾಗಿ ಅಷ್ಟೊತ್ತಿಗೆ ಇವರ ಸಂಭಾಷಣೆ ಪಾಸ್ಟ್, ಭೂತಕಾಲದಲ್ಲಿರುತ್ತೆ. ಹಾಗಾಗಿ ಆ ಕ್ರಿಯಾಪದನ ನೀವು ಭೂತಕಾಲಕ್ಕೆ ಚೇಂಜ್ ಮಾಡ್ತೀರಾ. ಓಕೆ, ಆ್ಯಂಡ್ ಸಿಂಪಲ್ ಪಾಸ್ಟ್, ಅಕಸ್ಮಾತ್ ಸಿಂಪಲ್ ಪಾಸ್ಟಲ್ಲೇ ಕೊಟ್ಟಿದ್ದಾರೆ ಆಲ್ರೆಡಿ ಅಂದರೆ ನೀವು ಅದನ್ನು ಪಾಸ್ಟ್ ಪರ್ಫೆಕ್ಟಿಗೆ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ವಾಸ್ ಅಂತಾನೆ ಕೊಟ್ಟಿದ್ದಾರೆ, ವರ್ ಅಂತಾನೆ ಕೊಟ್ಟಿದ್ದಾರೆ ಅಂದಾಗ ನೀವು ಅದನ್ನು ವಾಸ್ ವರ್ ಅಂತಾನೆ ಬರೆಯೋ ಹಾಗಿಲ್ಲ, ಅದನ್ನು ನೀವು ಹ್ಯಾಡ್ ಬೀನ್ ಆ ರೀತಿ ಚೇಂಜ್ ಮಾಡ್ತೀರಾ. ಓಕೆ, ಸರಿ. ದೆನ್ ದ fourth rule is first person or second person in the question becomes, you should convert it to third person. ಅಂದರೆ ಫಸ್ಟ್ ಪರ್ಸನ್ ಅಂದರೆ ಪ್ರಥಮ ಪುರುಷ ಅಥವಾ ಉತ್ತಮ ಪುರುಷ ಅಂತ ಕರಿತೀವಿ. ವಾಟ್ ಇಸ್ ಫಸ್ಟ್ ಪರ್ಸನ್? ಐ,
ವಿ, ಐ ನಾನು, ವಿ ನಾವು, ದಟ್ ಈಸ್ ಫಸ್ಟ್ ಪರ್ಸನ್. ನಿಮ್ಮ ರಿಪೋರ್ಟೆಡ್ ಕ್ವೆಶ್ಚನಲ್ಲಿ ಐ ವಿ ಅಂತ ಇದ್ದಾಗಲ್ಲ ನೀವು ಅದನ್ನು ಚೇಂಜ್ ಮಾಡಬೇಕಾಗತ್ತೆ. ಯಾವುದಕ್ಕೆ? ಥರ್ಡ್ ಪರ್ಸನ್ಗೆ. ಸೆಕೆಂಡ್ ಪರ್ಸನ್ ಇದ್ದಾಗಲೂ ಚೇಂಜ್ ಮಾಡಬೇಕಾಗುತ್ತೆ. ಸೆಕೆಂಡ್ ಪರ್ಸನ್ ಯಾವುದು? ಯು, ನೀನು ಅಥವಾ ನೀವು. ಆ ಥರ ಇದ್ದಾಗಲೂ ಥರ್ಡ್ ಪರ್ಸನ್ಗೆ ಚೇಂಜ್ ಮಾಡ್ತೀರಾ. ಸೊ ಜ್ಞಾಪಕ ಇಟ್ಕೊಳ್ಳಿ, ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷ ಇದ್ದ ಕಡೆ ಎಲ್ಲ ನೀವು ಚೇಂಜ್ ಮಾಡ್ತೀರಾ. ಯಾವುದಕ್ಕೆ? ಅನ್ಯ ಪುರುಷಕ್ಕೆ, ದಟ್ ಈಸ್ ಥರ್ಡ್ ಪರ್ಸನ್. ಅಂದರೆ ನಿಮ್ಮ ಆನ್ಸರಲ್ಲಿ ಎಲ್ಲೂ ಐ ವಿ ಮತ್ತು ಯು ಅಂತ ಬರೋ ಹಾಗೆ ಇಲ್ಲ. ಯು ವಿಲ್ ಕನ್ವರ್ಟ್ ಇಟ್ ಟು ಹಿ, ಅವನು, ಶಿ ಅವಳು, ಇಟ್ ಅದು, ದೇ ಅವರು, ಲೈಕ್ ದಟ್. ಓಕೆ, ಸೊ ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ದ ಫಿಫ್ತ್ ರೂಲ್ ಈಸ್ ವೇರ್ ಎವರ್ ಯು ಹ್ಯಾವ್ ಅ ಕ್ವೆಶ್ಚನ್ ಮಾರ್ಕ್, ಸೊ ಪ್ರಶ್ನಾರ್ಥಕ ಚಿಹ್ನೆ ಇದ್ದಾಗ ಯು ವಿಲ್ ರೈಟ್ ಆಸ್ಕ್ಡ್. ಓಕೆ, ಕೇಳಿದರು ಅಂತ ಬರೀತೀರ ಅಥವಾ ಕ್ವೆಶ್ಚನ್ಡ್ ಅಂತ ಬರೀತೀರ, ಈ ರೀತಿ. ಆ್ಯಂಡ್ ಅದಕ್ಕೆ ಉತ್ತರ ಇದ್ದಾಗ, ಸಪೋಸ್ ದ ನೆಕ್ಸ್ಟ್ ಸೆಂಟೆನ್ಸ್ ಇಸ್ ದ ಆನ್ಸರ್, ಓಕೆ, ಇಸ್ ದ ರಿಪ್ಲೈ. ಆವಾಗ ಆಸ್ಟ್ ಅಂತ ಬಳಸಿದ್ದೀರಾ ಅಂದರೆ ನೀವು ರಿಪ್ಲೈಡ್ ಅಂತ ನೆಕ್ಸ್ಟ್ ಬರೀತೀರ. ಸೊ ಆಸ್ಟ್ಗೆ ರಿಪ್ಲೈಡ್ ಜ್ಞಾಪಕ ಇಟ್ಕೊಳ್ಳಿ. ಕ್ವೆಶ್ಚನ್ಡ್ ಅಂತ ಅಕಸ್ಮಾತ್ ನೀವು ಬರೆದ್ರೆ ಆನ್ಸರ್ಡ್ ಅಂತ ಬರೀತೀರ. ಪ್ರಶ್ನಿಸಿದರು, ಉತ್ತರಿಸಿದರು ಅಂತ, ಲೈಕ್ ದಟ್. ಓಕೆ, ದೆನ್ ಇಫ್ ಅಟ್ ಆಲ್ ದರ್ ಇಸ್ ಅನ್ ಎಕ್ಸ್ಕ್ಲಮೇಟ್ರಿ ಮಾರ್ಕ್, ಆಶ್ಚರ್ಯ ಸೂಚಕ ಚಿಹ್ನೆ ಇದ್ದಾಗ, ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಅಂದಾಗಲೇ ಗೊತ್ತಾಗುತ್ತೆ. ಆ ರಿಪೋರ್ಟಿಂಗ್ ವರ್ಬ್ ನೀವೇನಂತ ಬರೀತೀರಾ? ಎಕ್ಸ್ಕ್ಲೇಮ್ಡ್ ಅಂತ ಬರೀತೀರಾ. ಎಕ್ಸ್ಕ್ಲೇಮ್ಡ್. ಆ್ಯಂಡ್ ಮುಂದಕ್ಕೆ ಅವ್ರು ಏನು ಕೊಟ್ಟಿದ್ದಾರೋ ಆ ಸನ್ನಿವೇಶದ ಪ್ರಕಾರ ಅದನ್ನು ಬರ್ಕೊಂಡು ಹೋಗ್ತೀರ. ಸೊ ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ಯೂಶ್ವಲಿ ದ ಯೂಶ್ವಲ್ ರಿಪೋರ್ಟಿಂಗ್ ವರ್ಬ್ಸ್ ವಿ ಯೂಸ್ ಆರ್ ಸೆಡ್ ಮತ್ತು ಟೋಲ್ಡ್. ಓಕೆ, ಆಮೇಲೆ ಒಂದು ಲಿಂಕಿಂಗ್ ವರ್ಡ್ ಅಂತ ಬಳಸ್ತೀವಿ, ದಟ್ ಅಂತ ಬಳಸ್ತೀವಿ. ದಟ್ ಅಂದರೆ ಹೀಗಂತ ಹೇಳಿದರು. ಓಕೆ, ಆ್ಯಂಡ್ ಹಿಯರ್ ಜಸ್ಟ್ ನೋಟ್ ದಿಸ್, ಯು ಕ್ಯಾನ್ ರೈಟ್ ಸೆಡ್ ಟು. ಸೆಡ್ ಮೀ ದಟ್ ಅನ್ನೋದು ತಪ್ಪು, ಟೋಲ್ಡ್ ಮೀ ದಟ್ ಅನ್ನೋದು ಕರೆಕ್ಟ್. ಟೋಲ್ಡ್ ದಟ್ ಅನ್ನೋದು ತಪ್ಪು, ಸೆಡ್ ದಟ್ ಅನ್ನೋದು ಕರೆಕ್ಟ್. ಆಯಿತಾ? ಸೊ ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಸೆಡ್ ಟು ಅನ್ನೋದು ತಪ್ಪು, ಟೋಲ್ಡ್ ಟು ಅನ್ನೋದು ಕರೆಕ್ಟ್, ಸೆಡ್ ದಟ್ ಅನ್ನೋದು ಕರೆಕ್ಟ್. ಸೊ ಅದೊಂದು ಸ್ವಲ್ಪ ಬರೆದಿಟ್ಕೊಳ್ಳಿ. ಅದೊಂಚೂರು ಕನ್ಫ್ಯೂಸ್ ಆಗುವಂತಹ ಅಂಶ. ಅದನ್ನು ನೀವು ಬಾಯ್ಪಾಠ ಮಾಡ್ಕೊಂಬಿಟ್ರೆ ಅದು ಈಸಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನಿಯಮ, 8th ರೂಲ್. ನಾವೇನು ಹೇಳ್ತೀವಿ? ಸಿ ದ ಪ್ಲೇಸ್ಮೆಂಟ್ ಆಫ್ ನೌನ್ ಆ್ಯಂಡ್ ಪ್ರೊನೌನ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ವರ್ಬ್. ನೋಡಿ, ಎಲ್ಲಿ ನಿಮಗೆ ಒಂದು ವಾಕ್ಯದಲ್ಲಿ ಫುಲ್ ಸ್ಟಾಪ್ ಇದೆಯೋ, ವೇರ್ ಎವರ್ ದೆರ್ ಇಸ್ ಅ ಫುಲ್ ಸ್ಟಾಪ್, ಇಟ್ ಇಸ್ ಅನ್ ಇಂಪರೇಟಿವ್ ಸೆಂಟೆನ್ಸ್. ಓಕೆ, ಅದು ಸಪೋಸ್ ದೇ ಗಿವ್ ಯು 2 sentences. ನಿಮಗೆ ಹೇಗೆ ಗೊತ್ತಾಗುತ್ತೆ ಅದು ಪ್ರಶ್ನೆನಾ ಅಥವಾ ಹೇಳ್ತಾ ಇದ್ದಾರೆ ಪ್ರಶ್ನೆನ? ಇಂಟರೋಗೇಟಿವ್ ಸೆಂಟೆನ್ಸಾ ಅಥವಾ ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಗೆ ಗೊತ್ತಾಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ದ ಪ್ಲೇಸ್ಮೆಂಟ್. ನೋಡಿ, ಇಟ್ ಈಸ್ ಲೈಕ್ ದಿಸ್. ವೆನ್ ಎವರ್ ಯು ಹ್ಯಾವ್ ನೌನ್ ಆರ್ ಪ್ರೊನೌನ್, ಮೊದಲನೇ ಪದ ನಾಮಪದ ಅಥವಾ ಸರ್ವನಾಮಪದ ಇರುತ್ತೆ. ಎರಡನೇ ಪದ ಆಂಗ್ಲ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಅಥವಾ ವರ್ಬ್ ಅಂತ ಇರುತ್ತೆ. ಸಹಾಯಕ ಕ್ರಿಯಾಪದ ಅಥವಾ ಮುಖ್ಯ ಕ್ರಿಯಾಪದ ಅಂತ ಇರುತ್ತೆ. ಆ ಥರ ಇದ್ದಾಗ ಇಟ್ ಈಸ್ ಆಲ್ವೇಸ್ ಅ ಫುಲ್ ಸ್ಟಾಪ್, ಅಂದರೆ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಇದನ್ನು ನೋಟ್ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಸ್ಪೆಷಲಿ ವೆನ್ ಯು ಚೇಂಜ್ ಫ್ರಮ್ ಡೈರೆಕ್ಟ್ ಟು ಇಂಡೈರೆಕ್ಟ್. ಆ್ಯಂಡ್ ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನೆ ಅಂದರೆ ಅದು ಹೇಗಿರುತ್ತೆ? ಮೊದಲು ನಾಮಪದ ಸರ್ವನಾಮಪದ ಇರೋದಿಲ್ಲ. ಯು ವಿಲ್ ಹ್ಯಾವ್ ದ ಹೆಲ್ಪಿಂಗ್ ವರ್ಬ್ ಆರ್ ಮೇನ್ ವರ್ಬ್ ದೇರ್. ಓಕೆ, ಯು ವಿಲ್ ಹ್ಯಾವ್ ದ ಫಸ್ಟ್ ಪದ, ಮೊದಲನೇ ಪದ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಇರುತ್ತೆ. ಎರಡನೇ ಪದ ಬಂದು ನಾಮಪದ ಆರ್ ಸರ್ವನಾಮಪದ, ನೌನ್ ಆರ್ ಪ್ರೊನೌನ್ ಇರುತ್ತೆ. ಆಲ್ ರೈಟ್, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸಿ ಹಿಯರ್ ಐ ಹ್ಯಾವ್ ಟೇಕನ್ ದಿಸ್ ವೆರಿ ಸಿಂಪಲ್ ಸೆಂಟೆನ್ಸ್. ಹೀ ಈಸ್ ಲೇಟ್. ಓಕೆ, ಹೀ ಅವನು, ಈಸ್ ಹೆಲ್ಪಿಂಗ್ ವರ್ಬ್, ಓಕೆ, ಲೇಟ್. ಆಯಿತಾ? ಫುಲ್ ಸ್ಟಾಪ್. ಅಂದರೆ ಏನು? ಅವರು ಲೇಟಾಗಿದೆ, ಅವರಿಗೆ ಲೇಟಾಗಿದೆ.
ಆಯಿತಾ. ನೆಕ್ಸ್ಟ್, ಸಪೋಸ್ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಕ್ವೆಶ್ಚನ್, ಪ್ರಶ್ನೆಯಾಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ? ಈಸ್ ಬಂದು ಮೊದಲನೇ ಪದ, ಯು ಜಸ್ಟ್ ಚೇಂಜ್ ದಟ್. ಫಸ್ಟ್ ವರ್ಡ್ ಬಿಕಮ್ಸ್ ದ ಸೆಕೆಂಡ್ ವರ್ಡ್ ಹಿಯರ್, second word becomes the first word here in the second sentence. Is he late? ಅವರಿಗೆ ಲೇಟ್ ಆಗಿದೆಯಾ ಅಂತ ಕೇಳ್ತಾ ಇದ್ದೀವಿ, ಆ ಥರ ಒಂದು ಅರ್ಥ ಕೊಡುತ್ತೆ. ಸೊ ಈಸ್ ಹಿ ಲೇಟ್ಗೆ ಕ್ವೆಶ್ಚನ್ ಮಾರ್ಕ್ ಹಾಕ್ತೀರ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಜ್ಞಾಪಕ ಇಟ್ಕೊಳ್ಳಿ, ಪ್ರಶ್ನೆ ಇದ್ದಾಗ ಮೊದಲನೇ ಪದ ಹೆಲ್ಪಿಂಗ್ ವರ್ಬ್ ಅಥವಾ ಮೇನ್ ವರ್ಬ್ ಇರುತ್ತೆ, ಎರಡನೇ ಪದ ನೌನ್ ಆರ್ ಪ್ರೊನೌನ್ ಇರುತ್ತೆ, ಆವಾಗ ಪ್ರಶ್ನೆ ಕ್ವೆಶ್ಚನ್ ಮಾರ್ಕ್. Okay, when it is a full stop, you will have noun or pronoun as the first word. ಮೊದಲನೇ ಪದ noun or pronoun, ಎರಡನೇ ಪದ helping verb or main verb. So ಇಷ್ಟು ನೀವು ಜ್ಞಾಪಕ ಇಟ್ಕೊಂಡ್ರೆ it is enough. Another example to give you, you can, ನಿನ್ನ ಕೈನಲ್ಲಿ ಆಗುತ್ತೆ, ನಿನಗೆ ಆಗುತ್ತೆ, full stop. First you ಅನ್ನೋದು it is a pronoun, ಕ್ಯಾನ್ ಅನ್ನೋದು ಹೆಲ್ಪಿಂಗ್ ವರ್ಬ್, ನಿನಗೆ ಆಗತ್ತೆ, ಫುಲ್ ಸ್ಟಾಪ್. ಓಕೆ, ಇದನ್ನು ಪ್ರಶ್ನೆಯಾಗಿ ಕನ್ವರ್ಟ್ ಮಾಡಬೇಕಾದ್ರೆ ಕ್ಯಾನ್ ಆ ಕಡೆ ಹೋಗುತ್ತೆ, ಫಸ್ಟ್ ವರ್ಡ್ ಆಗುತ್ತೆ, ಯು ಅನ್ನೋದು ಸೆಕೆಂಡ್ ವರ್ಡ್ ಆಗುತ್ತೆ. ಕ್ಯಾನ್ ಯು, ನಿನಗೆ ಆಗತ್ತಾ, ಈಗ ಕ್ವೆಶ್ಚನ್ ಮಾರ್ಕ್ ಬರುತ್ತೆ. ಓಕೆ, ಸೊ ವೆನ್ ಯು ನೋ ದಿಸ್ ಯು ವಿಲ್ ನೋ ದ ರಿಯಲ್ ಡಿಫ್ರೆನ್ಸ್. ಇದೊಂದು ಗೊತ್ತಾಗ್ಬಿಟ್ರೆ ಸೆಂಟೆನ್ಸ್ ಪ್ಯಾಟರ್ನ್, ಪ್ಲೇಸ್ಮೆಂಟ್ ಹೇಗೆ ಬರುತ್ತೆ ಅಂತ, ನಿಮಗೆ ಅದು ಪ್ರಶ್ನೆ ಕೇಳ್ತಾ ಇದ್ದಾರಾ ಅಥವಾ ಹೇಳ್ತಾ ಇದ್ದಾರಾ ಅಂತ ವಿತೌಟ್ ಸೀಯಿಂಗ್ ದ ಫುಲ್ ಸಿಂಬಲ್, ದಟ್ ಈಸ್ ಫುಲ್ ಸ್ಟಾಪ್ ಆರ್ ಕ್ವೆಶ್ಚನ್ ಮಾರ್ಕ್, ನಿಮಗೇನೆ ಗೊತ್ತಾಗುತ್ತೆ. Okay, so that is very important actually, though it is a very minor thing, but ಇದೊಂದು ಜ್ಞಾಪಕ ಇಟ್ಕೋಬೇಕು, ಯಾಕೆಂದರೆ ನಾವು ಆನ್ಸರಲ್ಲಿ ತಪ್ಪು ಮಾಡೋ ಹಾಗಿಲ್ಲ. Now let us look into a few examples. On the first ಒಂದು ಎರಡು ಎಕ್ಸಾಂಪಲ್ಸ್ ನೋಡಿಬಿಡೋಣ, ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫಸ್ಟ್ ಎಕ್ಸಾಂಪಲ್, ಐ ಹ್ಯಾವ್ ಟೇಕನ್ ಇಟ್ ಫ್ರಮ್ ದ ಯೂನಿಟ್ ಅ ಸನ್ನಿ ಮಾರ್ನಿಂಗ್. ಯೂಶಲಿ ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಬರೋದು ಯಾವ ಯೂನಿಟ್ಟಿಂದ? ಅ ಸನ್ನಿ ಮಾರ್ನಿಂಗ್ ಅನ್ನೋ ನಾಟಕದಿಂದ, ಅಥವಾ ದ ಗಾರ್ಡನರ್ ಇಂದ ಬರಬಹುದು, ಅಥವಾ ಅದಕ್ಕಿಂತ ಹೆಚ್ಚಾಗಿ ದ ವೋಟರ್ ಅನ್ನೋ ಯೂನಿಟ್ ಇದೆಯಲ್ಲ ಅದರಿಂದನೂ ಬರಬಹುದು. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದೀಸ್ ಯೂನಿಟ್ಸ್. ಓಕೆ, majority of the reported speech questions from a sunny morning without any doubt. Okay, so let us see the first example here. It is in page number 38 in your course book. This is a conversation between Donna Laura and Don Gonzalo. So you have the conversation here. ಇಲ್ಲಿ ಆ ಸಂಭಾಷಣೆನ ನೀವು ನೋಡ್ತಾ ಇದ್ದೀರಾ. Now when we write the answer, ನಾವು ಈ ರೀತಿ ಬರೆಯೋಣ. ಸೊ ಆನ್ಸರ್ 34. ಫಸ್ಟ್ ಹೇಳ್ತಾ ಇರೋದು ಯಾರು? ಇದು ಏನು? ಕ್ವೆಶ್ಚನ್ ಮಾರ್ಕ್ ಅಲ್ವಾ? ಹಾಗಾಗಿ ನಾವು ಫಸ್ಟ್ ವಾಟ್ ಶಾಲ್ ವಿ ರೈಟ್? ಡಾನಾ ಲಾರಾ, ಅದನ್ನೇ ಕಾಪಿ ಮಾಡ್ಕೋತೀವಿ. ಡು ಯು ಯೂಸ್ ಯೋರ್ ಹ್ಯಾಂಡ್ ಕರ್ಚಿಫ್ ಆ್ಯಸ್ ಅ ಶೂ ಬ್ರಷ್ ಅಂತ ಕ್ವೆಶ್ಚನ್ ಮಾರ್ಕ್ ಇದೆ. ಸೊ ಪ್ರಶ್ನೆ ಕೇಳ್ತಾ ಇದ್ದಾಳೆ ಅವಳು. ಸೊ ಹೌ ಡು ವಿ ಕನ್ವರ್ಟ್ ದಿಸ್? ಡಾನಾ ಲಾರಾ, ಪ್ರಶ್ನೆ ಪ್ರಶ್ನೆ ಚಿಹ್ನೆ ನೋಡಿದ ತಕ್ಷಣ, as soon as you see the question mark, you will write asked. Donna Laura asked. ಯಾರನ್ನ? ಡಾನ್ ಗೊಂಜಾಲೋನ. ಸೊ ಡಾನಾ ಲಾರಾ asked Don Gonzalo. Now here when you have a question mark, ಇದೊಂದು ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಇನ್ನೊಂದು ಅಂಶ. ಎರಡು ರೀತಿ ಪ್ರಶ್ನೆಗಳಿರುತ್ತೆ. ಒಂದು ಡೈರೆಕ್ಟ್ ಕ್ವೆಶ್ಚನ್, ಇನ್ನೊಂದು ಎಸ್ ಆರ್ ನೋ ಕ್ವೆಶ್ಚನ್. ಡೈರೆಕ್ಟ್ ಕ್ವೆಶ್ಚನ್ ಅಂದರೆ ಯು ಹ್ಯಾವ್ WH words, questions starting, sentences starting from the words WH. Okay, ಅಥವಾ H. WH ಅಂದರೆ what, when, why, where. All right. H ಅಂದರೆ how. Did you get it? How long, how far, like that. ಆಲ್ ರೈಟ್. ಸೊ ಎರಡು ರೀತಿ ಪ್ರಶ್ನೆಗಳಿರುತ್ತೆ. ಸೊ ನೀವು ಆ ಕ್ವೆಶ್ಚನ್ ಮಾರ್ಕ್ ನೋಡಿದ ತಕ್ಷಣ ಅದು ಡೈರೆಕ್ಟ್ ಕ್ವೆಶ್ಚನ್ನ ಎಸ್ ಆರ್ ನೋ ಕ್ವೆಶ್ಚನ್ ಅಂತ ತಿಳ್ಕೊಬೇಕು. ಡೈರೆಕ್ಟ್ ಕ್ವೆಶ್ಚನ್ ಅಂದರೆ WH ಅಥವಾ ಹೆಚ್ಚಿಂದ ಸ್ಟಾರ್ಟ್ ಆಗುವಂಥ ಕ್ವೆಶ್ಚನ್. ಎಸ್ ಆರ್ ನೋ ಕ್ವೆಶ್ಚನ್ ಅಂದರೆ ಏನು? ನಮ್ಮ ಆ ಪ್ರಶ್ನೆಗೆ ನಮ್ಮ ಉತ್ತರ ಹೌದು ಇಲ್ಲ ಅಂತ ಇರುತ್ತೆ. ಅಂಥ ಪ್ರಶ್ನೆಗಳಿಗೆ ಎಸ್ ಆರ್ ನೋ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ. ಸೊ ಎಸ್ ಆರ್ ನೋ ಕ್ವೆಶ್ಚನ್ ಇದ್ದ ಕಡೆ ಎಲ್ಲ ನೀವೇನು ಮಾಡ್ತೀರಾ? ಆಸ್ಕ್ಡ್ ಆದಮೇಲೆ ಡಾನಾ ಲಾರಾ ಆಸ್ಕ್ಡ್ ಡಾನ್ ಗಾನ್ಜಾಲೋ ಇಫ್ ಅಂತ ಬರೀತೀರ, ಅಥವಾ ವೆದರ್ ಅಂತ ಬರೀತೀರ.
ಇಫ್ ವೆದರ್ ಯಾವುದಾದ್ರೂ ಬಳಸ್ಬೋದು. ಇಫ್ ಅನ್ನೋದು ಈಸಿ, ಸೊ ವಿ ವಿಲ್ ಯೂಸ್ ಇಟ್. ಇಫ್ ಹೀ, ಯು ಅಂತ ಇದೆ ನೋಡಿ, ಇಲ್ಲಿ ನಾವು ಆನ್ಸರಲ್ಲಿ ಕ್ವೆಶ್ಚನ್ ಮಾರ್ಕ್ ಬರೆಯೋ ಹಾಗಿಲ್ಲ, ಫುಲ್ ಸ್ಟಾಪೇ ಬರೀಬೇಕು. ಹಾಗಾಗಿ ನಾವು ಚೇಂಜ್ ಮಾಡ್ತಾ ಇದ್ದೀವಿ. ನಾನು ಹೇಳ್ಕೊಟ್ನಲ್ಲ ಪ್ಲೇಸ್ಮೆಂಟ್, ನೌನ್ ಆರ್ ಪ್ರೊನೌನ್, ಹೆಲ್ಪಿಂಗ್ ವರ್ಬ್ ಅಂತ. ಸೊ ಡೂ ಯು ಅನ್ನೋದನ್ನು ನಾವು ಚೇಂಜ್ ಮಾಡ್ತಾ ಇದ್ದೀವಿ. ಯು ಡೂ ಅನ್ನೋ ರೀತಿ ಬರಬೇಕು ಫುಲ್ ಸ್ಟಾಪ್ ಹಾಕೋದ್ರಿಂದ. ಸೊ ಯು ಬದಲು ಇದು ಯಾರಿಗೆ ಹೇಳ್ತಾ ಇದ್ದಾಳೆ? ಡಾನ್ ಗಾನ್ಜಾಲೋಗೆ ಹೇಳ್ತಾ ಇದ್ದಾಳೆ. ಹಾಗಾಗಿ ನಾವೇನು ಬರಿತೀವಿ? ಇಫ್ ಹೀ ಅಂತ ಬರಿತೀವಿ. ಇನ್ಸ್ಟೆಡ್ ಆಫ್ ಯು ವಿ ಆರ್ ರೈಟಿಂಗ್ ಹೀ. ಓಕೆ. ಆ್ಯಂಡ್ ಡಿಡ್, ಡೂ ಅಂತ ಇದೆಯಲ್ಲ, ಹಾಗಾಗಿ ಹೀ ಡಿಡ್ ಯೂಸ್ ಅಂತ ಬರೀಬಹುದು, ಅಥವಾ ಹೀ ಯೂಸ್ಡ್ ಅಂತ ಬರೀಬಹುದು. ನೋಡಿ, ಎರಡು ರೀತಿ ಬರಿಬಹುದು. ಡೂ ಅನ್ನೋದನ್ನು ಡಿಡ್ ಅಂತ ಮಾಡಿ, ಯೂಸ್ ಅನ್ನೋದನ್ನು ಯೂಸ್ ಆಗೇ ಇಟ್ಕೊಳ್ಳಿ. ಹೆಲ್ಪಿಂಗ್ ವರ್ಬ್ ಮಾತ್ರ ನಾವು ಚೇಂಜ್ ಮಾಡಿದ್ದೀವಿ ಪಾಸ್ಟ್ ಟೆನ್ಸ್ಗೆ, ಮೇನ್ ವರ್ಬನ್ನು ಹಾಗೆ ಇಟ್ಕೊಂಡಿದ್ದೀವಿ, ಅದು ಕರೆಕ್ಟು. ಅಥವಾ ಇದು ತಾಪತ್ರನೇ ಬೇಡ ಅಂತ ಏನು ಮಾಡ್ತೀವಿ? ಡೂ ಯು ಅನ್ನೋದನ್ನು, ಡೂ ಯು ಯೂಸ್ ಅನ್ನೋದನ್ನು ಜಸ್ಟ್ ಡೂ ಅನ್ನೋದು ಇಲ್ಲವೇ ಇಲ್ಲ ಅಂತ ಕಲ್ಪನೆ ಮಾಡಿಕೊಂಡು ಹೀ ಯೂಸ್ಡ್ ಮುಖ್ಯ ಕ್ರಿಯಾಪದನ ಮಾತ್ರ ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಮಾಡ್ತೀರ. ಸೊ ಹೇಗಾದರೂ ಮಾಡ್ಬೋದು, ಇಟ್ ಡಿಪೆಂಡ್ಸ್ ಆನ್ ಯೋರ್ ಕನ್ವೀನಿಯನ್ಸ್. ಓಕೆ. ಸೊ ಇಫ್ ಹೀ ಡಿಡ್ ಯೂಸ್ ಹಿಸ್ ಹ್ಯಾಂಡ್ ಕರ್ಚಿಫ್, ಯುವರ್ ಅನ್ನೋದು ಹಿಸ್ ಆಗುತ್ತೆ. ಹ್ಯಾಂಡ್ ಕರ್ಚಿಫ್ ಆ್ಯಸ್ ಎ ಶೂ ಬ್ರಷ್, ಶೂ ಬ್ರಷ್ ಆದಮೇಲೆ ಫುಲ್ ಸ್ಟಾಪ್ ಅಂತ ಬರೀರಿ. ನೆಕ್ಸ್ಟ್, ಡಾನ್ ಗಾನ್ಜಾಲೋ, ಅಗೇನ್ ದಿಸ್ ಇಸ್ ಅ ಕ್ವೆಶ್ಚನ್, ವೈ ನಾಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಡಾನ್ ಗಾನ್ಜಾಲೋ ಆಸ್ಕ್ಡ್, ಎಂಥ ಪ್ರಶ್ನೆ ಇದು? ಡೈರೆಕ್ಟ್ ಕ್ವೆಶ್ಚನ್. ಯಾಕೆ? ವೈ ಅಂತ ಇದೆ ನೋಡಿ, ಹಾಗಾಗಿ ಡಾನ್ ಗಾನ್ಜಾಲೋ ಆಸ್ಕ್ಡ್ ವೈ ನಾಟ್, ಫುಲ್ ಸ್ಟಾಪ್. ಡಾನಾ ಲಾರಾ ಆಸ್ಕ್ಡ್ ಇಫ್ he did use a shoe brush as a handkerchief, ಅಥವಾ if he used a shoe brush as a handkerchief, full stop. Don Gonzalo asked, this also is a direct question again, what right have you to criticize my actions anta. So ಹಾಗಾಗಿ Don Gonzalo asked what right she had. Donna Laura is a lady, ಹೆಂಗಸು, ಹಾಗಾಗಿ ಶಿ ಅಂತ ಬಳಸ್ತೀವಿ. ಶಿ ಹ್ಯಾಡ್, ಹ್ಯಾವ್ ಅನ್ನೋದು ಹ್ಯಾಡ್ ಆಗಿದೆ, ಗಮನಿಸಿ. ಶಿ ಹ್ಯಾಡ್ ಟು ಕ್ರಿಟಿಸೈಸ್ ಹಿಸ್ ಆ್ಯಕ್ಷನ್, ಮೈ ಆ್ಯಕ್ಷನ್, ಮೈ ಅನ್ನೋದು ಹಿಸ್ ಅಂತ ಆಗಿದೆ, ಮೈ ಆ್ಯಕ್ಷನ್. ಸೊ ಡಾನಾ ಲಾರಾ ನೇಬರ್ಸ್ ರೈಟ್ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಂಚೂರು ಆ್ಯಡ್ ಮಾಡ್ಕೋತೀವಿ. ಏನು ಆ್ಯಡ್ ಮಾಡ್ಕೋತೀವಿ? ಡಾನಾ ಲಾರಾ ರಿಪ್ಲೈಡ್, ಪ್ರತಿಕ್ರಿಯಿಸಿದಳು. ಏನಂತ? ದ್ಯಾಟ್, ಹೀಗಂತ. ಇಟ್ ವಾಸ್ ಅನ್ನೋದನ್ನು ನಾವು ಆ್ಯಡ್ ಮಾಡ್ಕೋತೀವಿ, ಇಲ್ಲಿ ಸೇರಿಸ್ಕೋತೀವಿ ಆನ್ಸರಲ್ಲಿ. ಇಟ್ ವಾಸ್ ಅ ನೇಬರ್ಸ್ ರೈಟ್. ಆ ಥರ ಸೇರಿಸ್ಕೊಂಡಾಗ ಇಟ್ ಗಿವ್ಸ್ ಅ ಕಂಪ್ಲೀಟ್ ಮೀನಿಂಗ್, ಒಂಥರ ಅರ್ಥಪೂರ್ಣವಾಗಿರುತ್ತೆ ಆ ವಾಕ್ಯ, ಆಯಿತಾ? ಸೊ ಈ ರೀತಿ ಮಾಡ್ತೀವಿ. ನಾವು ಲೆಟ್ ಅಸ್ ಲುಕ್ ಅಟ್ ದ ಸೆಕೆಂಡ್ ಎಕ್ಸಾಂಪಲ್. ನಾವು ದಿಸ್ ಇಸ್ ಇನ್ ಪೇಜ್ ನಂಬರ್ 36 and you can see the conversation here. So let us see how we write the answer. So Donna Laura asked Don Gonzalo, ಯಾರು ಯಾರನ್ನು ಕೇಳಿದರು, ಯಾರು ಯಾರಿಗೆ ಹೇಳಿದರು ಅಂತ ಮೊದಲನೇ ವಾಕ್ಯದಲ್ಲಿ ಮಾತ್ರ ಬರ್ಕೊಂಬೇಡಿ. ಇಫ್ ಹಿ ವಾಸ್ ಕಮಿಂಗ್ ದ ನೆಕ್ಸ್ಟ್ ಡೇ, ಟುಮಾರೋ ಅನ್ನೋದು ದ ನೆಕ್ಸ್ಟ್ ಡೇ ಅಂತ ಆಗುತ್ತೆ. ಇಲ್ಲಿ ಯಾವುದು ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಇಟ್ ಈಸ್ ಗಿವನ್ ಇನ್ ಯುವರ್ ವರ್ಕ್ ಬುಕ್ಕಲ್ಲಿ ಆ್ಯಕ್ಚುಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಆ ಒಂದು ಪಟ್ಟಿ, ಆ ಲಿಸ್ಟ್ ಇದೆಯಲ್ಲ, ಅದನ್ನು ಒಂಚೂರು ಬಾಯ್ಪಾಠ ಮಾಡ್ಕೋಬೇಕು. ಯು ಹ್ಯಾವ್ ಟು ಬೈ ಹಾರ್ಟ್ ಇಟ್, ಆಗ ನಿಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಟುಮಾರೋ ಕೊಟ್ಟಿರೋದನ್ನು ನಾವು ಟುಮಾರೋ ಅಂತ ಬರೀದೆ ದ ನೆಕ್ಸ್ಟ್ ಡೇ ಅಂತ ಬರೀಬೇಕು. ಡಾನ್ ಗಾನ್ಜಾಲೋ ರಿಪ್ಲೈಡ್, ಪ್ರತಿಕ್ರಿಯಿಸಿದ, ದ್ಯಾಟ್ ಹಿ ಸರ್ಟನ್ಲಿ ವುಡ್ ಇಫ್ ಇಟ್ ವಾಸ್ ಅ ಸನ್ನಿ ಮಾರ್ನಿಂಗ್. ಸರ್ಟನ್ಲಿ ಅಂತ ಕೊಟ್ಟಿದ್ದಾರೆ, ನಾವು ಒಂಚೂರು ಸೇರಿಸ್ಬಿಡ್ತೀವಿ, ದ್ಯಾಟ್ ಹಿ ಸರ್ಟನ್ಲಿ ವುಡ್ ಅಂತ ಸೇರಿಸ್ತೀವಿ, ವಿಲ್ ಅನ್ನೋದಕ್ಕೆ. ಹಿ ಆಲ್ಸೋ ಸೆಟ್ ದ್ಯಾಟ್ ನಾಟ್ ಓನ್ಲಿ ವುಡ್ ಹಿ ನಾಟ್ ಸ್ಕ್ಯಾರ್ ಅವೇ ದ ಬರ್ಡ್ಸ್ ಬಟ್ ಹಿ ವುಡ್ ಬ್ರಿಂಗ್ ಅ ಫ್ಯೂ ಕ್ರಮ್ಸ್. ಎಲ್ಲ ಕಡೆನೂ ಫುಲ್ ಸ್ಟಾಪ್ ಅಂತ ಬರ್ತಿದ್ದೀವಿ. ಡಾನಾ ಲಾರಾ ಥ್ಯಾಂಕ್ಡ್ ಹಿಮ್ ವೆರಿ ಮಚ್. ಥ್ಯಾಂಕ್ ಯು ಅಂತ ಹೇಳೋದು ಬದಲು ಡಾನಾ ಲಾರಾ ಸೆಡ್ ಅಂತ ಹೇಳಿದ್ರೆ ಸರಿ ಹೋಗಲ್ಲ. ಹಾಗಾಗಿ ಡಾನಾ ಲಾರಾ ಥ್ಯಾಂಕನ್ನೇ ಪಾಸ್ಟ್ ಟೆನ್ಸ್ ಮಾಡಿದ್ದೀವಿ, ಥ್ಯಾಂಕ್ಡ್ ಹಿಮ್ ವೆರಿ ಮಚ್
ಅಂತ. ಶಿ ಆ್ಯಡೆಡ್ ದ್ಯಾಟ್, ಅವಳೇ ಮುಂದುವರಿಸ್ತಾಳೆ, ಅವಳು ಹೇಳೋ ವಾಕ್ಯನೇ ಎರಡನೇ ವಾಕ್ಯ ಕೂಡ. ಹಾಗಾಗಿ ನಾವೇನು ಮಾಡ್ತೀವಿ, ಶಿ ಆ್ಯಡೆಡ್ ದ್ಯಾಟ್ ಅಂತ ಬರಿಬಹುದು. ಅವಳು ಸೇರಿಸಿದಳು ಇದನ್ನು ಅಂತ. ಇಲ್ಲಾಂದರೆ ಶಿ ಕಂಟಿನ್ಯೂಡ್ ದ್ಯಾಟ್, ಮುಂದುವರಿಸಿದಳು ಹೀಗಂತ ಅಂತಲೂ ಬರೀಬಹುದು. ಸೊ ಶಿ ಆ್ಯಡೆಡ್ ಅಂತ ಬರೀರಿ ಅಥವಾ ಕಂಟಿನ್ಯೂಡ್ ಅಂತ ಬರೀರಿ. ದ್ಯಾಟ್ ಬರ್ಡ್ಸ್ ವರ್ ಗ್ರೇಟ್ಫುಲ್ ಆ್ಯಂಡ್ ರೀಪೇಯ್ಡ್ ಅಟೆನ್ಷನ್. Okay, so we have written it in paragraph form. When you look at these two examples, ಒಂದು ಎರಡು ವಿಷಯ ಗೊತ್ತಾಗುತ್ತೆ. ಪ್ಯಾರಾಗ್ರಾಫ್ ಫಾರ್ಮಲ್ಲಿ ಬರೆದಿದ್ದೀವಿ ಆ್ಯಂಡ್ ಬರೀ ಫುಲ್ ಸ್ಟಾಪ್ ಮಾತ್ರ ಬಳಸಿದ್ದೀವಿ. ಆ್ಯಂಡ್ ಎಲ್ಲೂ ಕೂಡ ಪ್ರೆಸೆಂಟ್ ಟೆನ್ಸ್ ಇಲ್ಲ, ಪಾಸ್ಟ್ ಟೆನ್ಸ್ ಆಗಿ ಮಾಡಿದ್ದೀವಿ. ಎಲ್ಲೂ ಕೂಡ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಇಲ್ಲ, ಥರ್ಡ್ ಪರ್ಸನ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಆಲ್ ರೈಟ್. ಆ್ಯಂಡ್ ಪ್ಲೇಸ್ಮೆಂಟ್ ಆಫ್ verb and noun, helping verb and pronoun. All right, that is also important. And we have used the reporting verb. Said anta barkondidivi, told anta barkondidivi, exclaimed ಅನ್ನೋದು ಆಶ್ಚರ್ಯ ಸೂಚಕ ಚಿಹ್ನೆ ಹೇಗೆ ಬರುತ್ತೆ. We can use a number of reporting verbs. It is also given in your workbook. Ordered ಅಂತ, greeted ಅಂತ, wished ಅಂತ. All these are, you have a list of reporting verbs. But ಮುಖ್ಯವಾಗಿ ನಾವು ಬಳಸೋದು said, told, ordered ಮತ್ತು exclaimed, asked, questioned, answered, replied, ಈ ರೀತಿ. ಸೊ ಇಷ್ಟು ತಿಳ್ಕೊಂಡ್ರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ 5 out of 5 marks. ಓಕೆ, ಸೊ just listen and note down whatever I have taught you with regarding reported speech. and ಇಷ್ಟು ನಿಮಗೆ ಗೊತ್ತಾದರೆ ಖಂಡಿತವಾಗ್ಲೂ ರಿಪೋರ್ಟೆಡ್ ಸ್ಪೀಚ್ ಕಷ್ಟ ಇಲ್ಲ, ಇಟ್ ಈಸ್ ವೆರಿ ಈಸಿ. ಆಲ್ ರೈಟ್, ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಇದು ಅತಿಯಾದ ಬೇಡಿಕೆಯಲ್ಲಿದ್ದಂತಹ ಒಂದು ವಿಷಯ. ಹಾಗಾಗಿ ಬಿಕಾಸ್ ಆರ್ ಆಡಿಯನ್ಸ್ requested for this particular video on the grammar topic reported speech, it is done by me. So hope it helps you. ನಿಮಗೆ ಇದು ಯೂಸ್ ಖಂಡಿತ ಆಗುತ್ತೆ, ನಿಜವಾಗ್ಲೂ ಉಪಯೋಗ ಆಗುತ್ತೆ. ಸೊ ಪ್ಲೀಸ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್. All right, ಹಾಗಾಗಿ wish you all the best once again. So do well in your exams, have full confidence with respect to reported speech, and definitely you will get 5 out of 5 marks. So wish you all the best. Thank you.